ಸತ್ತಿದಾನೋ ಬದುಕಿದಾನೋ ಅಂತ ಹೇಳಿ ಚುಚ್ಚಿ ನೋಡ್ತಾರಂತ. ಆ ರೀತಿ ಪಳನಿಗೆ ಹೇಳಲಿಕ್ಕೆ ಬರ್ತಾ ಇರೋದಿಲ್ಲ. ಸಿಕ್ಕಾಪಟ್ಟೆ ಏಟು ಬಿದ್ದು ಗಾಯ ಆಗಿ, ಆಕ್ಸಿಡೆಂಟಲ್ ಗಾಯ ಆಗಿ, ಈ ದ್ವೇಷ, ರೌಡಿಸಮ್ಮು, ಹಾಗೆ ಇಲೆಕ್ಷನ್ ಆಗೋಕ್ಕಿಂತ ಮೊದಲು ಯಾವ ಪರಿಸ್ಥಿತಿ ಇರುತ್ತೆ, ಇಲೆಕ್ಷನ್ ಆದ ನಂತರ ಯಾವ ಪರಿಸ್ಥಿತಿ ಇರುತ್ತೆ. ಪತ್ರೆಗೆ ಹೋದಂಥವ್ರು ಫೋನು, ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡು, ಅಲ್ಲಿರುವಂಥ ನರ್ಸು, ಡಾಕ್ಟ್ರು, ಇಡೀ ಆಸ್ಪತ್ರೆನೇ ಕವರ್ ಮಾಡ್ತಾರೆ. ರಾತ್ರಿ 3:30 ಅವತ್ತಿನ ಹೇಗೆ ರಾತ್ರಿ ಅಟ್ಟಹಾಸ ಇತ್ತು ಬೆಂಗಳೂರಿನ ರೌಡಿಸಮ್ ಅಂತ ಹೇಳಿದ್ರೆ, ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ. ಈಗಾಗಲೇ ನೀವು ಒಂದು ಬೆಂಗಳೂರಿನ ಭೀಕರ ಹತ್ಯೆ ಅಂತ ಹೇಳಿದ್ರೆ, ಮ್ಯಾಗ್ರತ್ ರೋಡಿನಲ್ಲಿ ಭೀಕರ ಹತ್ಯೆ ನಡೆದಿದ್ದನ್ನ ಕೇಳಿರ್ತೀರ. ಅದು ಯಾರ ಹತ್ಯೆ ಅಂತ ಹೇಳಿದ್ರೆ ಹೈದರ್ ಅಲಿ ಹತ್ಯೆ. ಹೈದರ್ ಅಲಿ ಹತ್ಯೆಯಲ್ಲಿ 7 ಜನರನ್ನ ಬಂಧಿಸಿದ್ದಾರೆ ಈಗಾಗಲೇ. ಅದರಲ್ಲಿ ಇರುವಂತ ವ್ಯಕ್ತಿ ಯಾರಂತ ಹೇಳಿದ್ರೆ ನಯಾಜ್ ಪಾಷಾ. ಈ ನಯಾಜ್ ಪಾಷಾ, ಹೈದರ್ ಅಲಿ ಇಬ್ರು ಅಂತ ಹೇಳಿದ್ರೆ ಕಳೆದ ವರ್ಷನೇ ಸಿಹಿ ತಿಂಡಿಯನ್ನು ಹಂಚಿಕೊಂಡು ಊಟ ಮಾಡಿರ್ತಾರೆ. ನಿಮ್ಮ ಮಧ್ಯೆ ಯಾವ ವೈರತ್ವವೂ ಬೇಡ ಅಂತ ಹೇಳಿ. ಆದರೆ ಇದ್ರ ಮಧ್ಯೆನೇ ಚುನಾವಣೆ ಟಿಕೆಟ್ ಅನ್ನುವಂಥದ್ದು ಯಾವಾಗ ಶುರುವಾಗುತ್ತೆ ಅಂದರೆ, ಇನ್ನೇನು BBMP ಇಲೆಕ್ಷನ್ ಯಾವಾಗ ಬರುತ್ತೆ ಅಂತ ಗೊತ್ತಾಗುತ್ತೆ. ಈ BBMP ಇಲೆಕ್ಷನ್ನು ಟಿಕೆಟು ಹೈದರ್ ಅಲಿ ಕಡೆಯವರಿಗೆ ಟಿಕೆಟ್ ಹೋಗುತ್ತಂತ ಗೊತ್ತಾದ ಕೂಡಲೇ ಮತ್ತೆ ಆ ಹಳೆಯ ದ್ವೇಷ ಮತ್ತೆ ದೊಡ್ಡ ಮಟ್ಟದಲ್ಲಿ, ಅಂದರೆ ಯಾವ ಸ್ವೀಟ್ ತಿಂದಿರ್ತಾರೆ, ಸಿಹಿ ತಿನ್ಸಿರ್ತಾರೆ, ಆದ್ರೆ ಇಲೆಕ್ಷನ್ ಟಿಕೆಟ್ ಅಂದ್ಕೊಳ್ಳೇನೆ ಅದೇ ರೀತಿ ದ್ವೇಷ ಬೆಳೆಯುತ್ತೆ. ಇದೇ ರೀತಿನೇ 2006ರಲ್ಲಿ ಒಂದು ಹತ್ಯೆ ಆಗುತ್ತೆ, ಇದೇ ರಸ್ತೆಯಲ್ಲಿ ಹತ್ಯೆ ಆಗುತ್ತೆ, ಅದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಹತ್ಯೆ ಆಗುತ್ತೆ. ಆ ಹತ್ಯೆ ಯಾರ್ದಂತ ಹೇಳಿದ್ರೆ ಪಳನಿ ಅನ್ನುವಂತ ವ್ಯಕ್ತಿ, ಆವತ್ತಿನ ಕಾಲದ ನಟೋರಿಯಸ್ ರೌಡಿ. ಹತ್ಯೆ ಆಗುತ್ತೆ. ಅದನ್ನು ಇದೇ ಚುನಾವಣೆ ನಡೆದ ನಂತರ ಆಗುತ್ತೆ. ಆದ್ರೆ ಇದು ಚುನಾವಣೆಗಿಂತ ಮೊದಲಾಗತ್ತೆ. ಇಲ್ಲಿ ಚುನಾವಣೆಗಿಂತ ಮೊದಲು ಅಂದ ಕೂಡಲೇ ಏನಾಗ್ಲೇನೆ ದೊಡ್ಡ ಮಟ್ಟದ ಸುದ್ದಿ ಅಂದ್ರೆ ನಿಮ್ಗೆಲ್ಲ ಗೊತ್ತು, ರಾಜಕೀಯ ಅಂತ ಹೇಳಿಕೊಳ್ಳೇನೆ BBMP ಟಿಕೆಟು ಇದು ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಬೇಕಾಗಿರುತ್ತೆ. ಬೆಂಗಳೂರಿನಲ್ಲಿ ಸುಮಾರು ಜನರಿಗೆ BBMP ಲೀಡರ್ ಆಗಬೇಕಂತ ಆಸೆ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಲ್ಯಾಂಡ್ ಮಾಫಿಯಾದಲ್ಲಿ ಇದ್ದಂಥವ್ರು, ರೌಡಿಸಮ್ನಲ್ಲಿ ಇರೋರಿಗೆ, ಇವರು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಟಿಕೆಟ್ ಪ್ರಯತ್ನ ಪಡ್ತಾ ಇರ್ತಾರೆ. ರಿಯಲ್ ಎಸ್ಟೇಟ್ನವರು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಡ್ತಿರ್ತಾರೆ. ಒಂದು ತಮಗೆ ಟಿಕೆಟ್ ಸಿಗಬೇಕು, ಇಲ್ಲ ಅಂದರೆ ತಮ್ಮ ಕಡೆಯವರಿಗಾದರೂ ಸಿಗಬೇಕು. ಯಾಕಂದರೆ ಆ ಏರಿಯಾದ ಮೇಲೆ ನಾವು ಹಿಡಿತ ಸಾಧಿಸಬಹುದು ಅಂಥೇಳಿ. ಇದೇ ರೀತಿನೇ ಏನು ಇವರೆಲ್ಲರೂ ಅಂತ ಹೇಳಿ ನಯಾಜ್ ಪಾಷಾ ಇರ್ಬೋದು, ಹೈದರ್ ಅಲಿ ಇರ್ಬೋದು, ಇವರೆಲ್ಲ ಕಳೆದ ವರ್ಷನೇ ಸಿಹಿಯನ್ನು ಹಂಚಿಕೊಂಡಿರ್ತಾರೆ. ಆದರೆ ಯಾವಾಗ ಇತ್ತೀಚೆಗೆ ಟಿಕೆಟಿನ ಸುದ್ದಿ ದೊಡ್ಡ ಮಟ್ಟದಲ್ಲಿ ಕಳೆದ ಒಂದು 6 ತಿಂಗಳಲ್ಲಿ ಈ ಸರಿ BBMP ಟಿಕೆಟ್ ಇವರಿಗೆ ಹೋಗುತ್ತೆ ಅಂತ ಗೊತ್ತಾದ ನಂತರ ಇದು ದೊಡ್ಡ ಮಟ್ಟದ ವಿರೋಧಕ್ಕೆ ಭುಗಿಲೇಳುತ್ತೆ. ಹೀಗಾಗಿ ಈ ಬಾರಿ ಏನು ಮಾಡ್ತಾರೆ ಅಂದರೆ, ಎಲ್ಲ ಹೊರಗಿನ ರೌಡಿಗಳು, ಅಂದರೆ ಈಗೇನು A1 ನಯಾಜ್ ಪಾಷಾ ಇದ್ರೆ ಇನ್ನು ಉಳಿದಂಥವ್ರು ಅದರಲ್ಲಿ ಇರುವಂಥವ್ರು ಕೆಲವೊಬ್ಬರು ಶಿವಮೊಗ್ಗ ರೌಡಿಗಳು, ಶಿವಮೊಗ್ಗದಲ್ಲಿ ಗಡಿಪಾರಾದಂಥವ್ರು. ಯಾಕೆ ಇವ್ರನ್ನ ಉಪಯೋಗಿಸ್ತಾರಂತ ಹೇಳಿದ್ರೆ, ಏನಿ ಹೈದರ್ ಅಲಿ ಇರ್ಬೋದು, ಇವರು ಎಲ್ಲೆಲ್ಲಿ ಸುತ್ತಾಡ್ತಾರೆ ಅದನ್ನ ಇವರನ್ನ ಮುಖ ಪರಿಚಯ ಇರಬಾರ್ದು ಅಂತ ವ್ಯಕ್ತಿಗಳನ್ನ ಅದಕ್ಕೆ ನೇಮಿಸಬೇಕಾದಾಗ ಅವ್ರೇನ್ ಮಾಡ್ತಾರಂತ ಹೇಳಿದ್ರೆ, ಈ ರೀತಿ ಬೇರೆ ಕಡೆಯಿಂದ ರೌಡಿಗಳನ್ನ ಕರೆಸ್ಕೊಳ್ತಾರೆ. ಅವರನ್ನ ಒಂದು ಕಡೆ ಜಾಗದಲ್ಲಿ ಇರಿಸಿ ಆ ವ್ಯಕ್ತಿಯ ಚಲನವಲನ ಎಲ್ಲವನ್ನು ನೋಡ್ತಾರೆ, ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತೇಳಿ. ಆದರೆ ರೌಡಿಸಮ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು ಅದ್ರ ಹೊಸ ಮುಖವನ್ನ ಉಪಯೋಗಿಸೋದಂದ್ರ ಅರ್ಥ ಇದ್ರ ಹಿಂದೆ ಯಾರೋ ಇದ್ದಾರೆ. ಈಗಾಗಲೇ ಬೇರೆ ಬೇರೆ ಕಡೆ ಅದು ಬೆರಳು ಹೋಗ್ತಾ ಇದೆ. ಇಲ್ಲಿ ಇವರಿಷ್ಟೇ ಜನ ಅಲ್ಲ, ಇದರಿಂದ ಯಾವುದೋ ಮಾಸ್ಟರ್ ಮೈಂಡ್ ಇದೆ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದ ಸುದ್ದಿ. ಯಾಕಂತ ಹೇಳಿದ್ರೆ ಇಲ್ಲಿ ಅವ್ರು ಏನು ಕೊಲೆ ಮಾಡಿದಂಥವ್ರು ಉಪಯೋಗಿಸಿದಂಥ ಬೈಕು ಕಳುವಾಗಿದ್ದು ಅನ್ನುವಂಥದ್ದು ಈಗ ಬರುತ್ತಿರುವಂಥ ಮಾಹಿತಿ. ಸೊ ಹೀಗಾಗಿ ಈ ಒಂದು MG ರೋಡು, ಬ್ರಿಗೇಡ್ ರೋಡು, ಇದೆಲ್ಲ ಈ ಏರಿಯಾಗಳೇನಿದೆ ಇದನ್ನ ಹಿಡಿತ ಸಾಧಿಸಬೇಕಂತ ಹೇಳಿ ಏನು ನೀಲ್ಸಂದ್ರ, ಆಸ್ಟಿನ್ ಟೌನು, ವಿವೇಕ್ ನಗರ, ಅಶೋಕ್ ನಗರ ಲಿಮಿಟ್ಸು ಯಾವ ರೀತಿ ಒಂದು ಪೈಪೋಟಿ ಮಾಡುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಹಾಗೆ ಇಲ್ಲಿ ಇದೇ ರೀತಿಯ ರೌಡಿಸಮ್ಮು ನಡೆಯುತ್ತೆ. ಯಾಕಂತ ಹೇಳಿದ್ರೆ ನಯಾಜ್ ಪಾಷಾ ಅನ್ನೋ ವ್ಯಕ್ತಿ ಬಂದುಬಿಟ್ರೆ ನೀಲ್ಸಂದ್ರದ ವ್ಯಕ್ತಿ, ಅದೇ ನಾವು ಹೈದರ್ ಅಲಿ, ಕೊಲೆಯಾದಂಥ ಹೈದರ್ ಅಲಿ ಏನಿದ್ದಾರೆ ಇವರು ಬಂದರೆ ಆನೆಪಾಳ್ಯದವರು. ಒಟ್ಟಾರೆಯಾಗಿ ಅಶೋಕ್ ನಗರ
ಹಾಗೆ ವಿವೇಕನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಂದ್ಕೊಳ್ಳೇನೆ ಇದೆಲ್ಲ ಏರಿಯಾಗಳು ಬರ್ತವೆ. ಇದರ ಹಿಡಿತಕ್ಕೆ ಇಷ್ಟು ದೊಡ್ಡ ಮಟ್ಟದ ಪೈಪೋಟಿಗೋಸ್ಕರ ಈ ರೀತಿ ಹತ್ಯೆಗಳು ನಡೀತಾವೆ ಅನ್ನೋದಕ್ಕೆ ನಾವು ಸ್ವಲ್ಪ ವರ್ಷ ಹಿಂದೆ ಹೋಗುವ. 2006ನೇ ಇಸ್ವಿಗೆ ಹೋಗ. 2006ರಲ್ಲಿ ಈ ಭಾಗದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಪಳನಿ ಅನ್ನುವಂಥ ನಟೋರಿಯಸ್ ರೋಡಿ ಸುಮಾರು ಕೇಸ್ ಇರ್ತಿ ವ್ಯಕ್ತಿ ಮೇಲೆ. ಆ ಸಮಯದಲ್ಲಿ ದೊಡ್ಡ ಹವಾ ಸೃಷ್ಟಿ. ಏನು ಬ್ರಿಗೇಡ್ ರೋಡ್ ಇರ್ಬೋದು, MG ರೋಡ್ ಇರ್ಬೋದು, ಈ ಆನೆಪಾಳ್ಯ, ನೀಲ್ಸಂದ್ರ, ಈಜಿಪುರ ಇವೆಲ್ಲ ಭಾಗಗಳೇನಿದೆ ವಿವೇಕನಗರದ ಮೇಲೆ ದೊಡ್ಡ ಮಟ್ಟದ ಹಿಡಿತ ಇರುತ್ತೆ. ಇದೇ ಸಮಯಕ್ಕೆ ಅಂದರೆ 2006ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಇಲ್ಲಿ ಚುನಾವಣೆ ಇನ್ನು ಮುಂದೆ ಆಗುತ್ತೆ. ಈಗ ಟಿಕೆಟ್ ಸಿಗುತ್ತೋ ಅನ್ನೋ ಬರೀ ಸುದ್ದಿಗೆ ಹತ್ಯೆ ಆದರೆ ಆವಾಗ ಏನಾಗಿರುತ್ತೆ ಅಂತ ಹೇಳಿದರೆ 2006ರಲ್ಲಿ ಏನು ಈ ಪಳನಿ ಅವರ ಕುಟುಂಬಸ್ಥರೇ ಒಬ್ಬರು ಚುನಾವಣೆಯಲ್ಲಿ ಸೋತು ಹೋಗಿರ್ತಾರೆ. ಇಲೆಕ್ಷನ್ ನಿಂತ್ಕೊಂಡು ಸೋತಿರ್ತಾರೆ. ಸೋತು ಸ್ವಲ್ಪ ದಿವಸ ಆಗಿರುತ್ತೆ. ಅದೇ ಸಮಯಕ್ಕೆ ಇದೇ ನಟೋರಿಯಸ್ ರೌಡಿ ಪಳನಿ ಏನಿದ್ದಾನೆ ರಾತ್ರಿ ಚರ್ಚ್ ಮುಂದೆ, ಏನು ವಿವೇಕನಗರದ ಚರ್ಚ್ ಮುಂದೆ ಬರುವತ್ತಿಗೆ ಗಾಡಿ ಏನಂದರೆ ಗಾಡಿ ಆಕ್ಸಿಡೆಂಟ್ ಆಗಿ ಸ್ಕಿಡ್ ಆಗಿ ಕೆಳಗೆ ಬೀಳ್ತಾನೆ. ಬಿದ್ದು ಕೂಡಲೇ ಏನಾಗುತ್ತೆ, ಸುಮಾರು ಗಾಯಗಳಾಗ್ತವೆ. ಆ ಸಮಯದಲ್ಲಿ ಅವರೊಟ್ಟಿಗೆ ಇದ್ದಂಥ ಏನು ಮುರುಗನ್ನು ಮತ್ತು ಪ್ರತಾಪು ಪಳನಿನ ಎತ್ಕೊಂಡು ಏನು ಮಾಡಿಬಿಡ್ತಾರೆ ಅಂದರೆ ನೇರವಾಗಿ ಮ್ಯಾಗ್ರತ್ ರಸ್ತೆಯಲ್ಲಿ ಇರುವಂಥ ಏನು ಇವತ್ತು MG ರೋಡು, ಬ್ರಿಗೇಡ್ ರೋಡು, ಇದ್ರ ಮಧ್ಯ ನೀವು ಪೊಲೀಸ್ ಮೆಸ್ ಏನಿದೆ ಈ ರೋಡಲ್ಲಿ ಬಂದರೆ ಮ್ಯಾಗ್ರತ್ ರೋಡ್ ಇದೆ. ಈಗೇನು ಹೈದರ್ ಅಲಿ ಹತ್ಯೆ ಆಗಿರೋದು ಇದೇ ಮ್ಯಾಗ್ರತ್ ರೋಡಲ್ಲೇ. ಅದೇ ರೋಡಿನಲ್ಲಿರುವಂಥ ಪ್ರತಿಷ್ಠಿತ ಆಸ್ಪತ್ರೆ, ಯಾಕಂದರೆ ಇವತ್ತೆಲ್ಲ ದೊಡ್ಡ ದೊಡ್ಡ ಭಾರಿ ಹೆಸರಾಂತ ಹಾಸ್ಪಿಟಲ್ ಇದೆ. ಆವತ್ತು ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ ಕೇಸ್ ಅಂದರೆ ತುಂಬ ಪ್ರತಿಷ್ಠಿತ ಹಾಸ್ಪಿಟಲು. ಆ ಹಾಸ್ಪಿಟಲ್ಗೆ ಮ್ಯಾಗ್ರತ್ ರಸ್ತೆ ಹಾಸ್ಪಿಟಲ್ಗೆ ಏನು ಮಾಡ್ತಾರೆ, ರಾತ್ರಿ ಅಡ್ಮಿಟ್ ಮಾಡ್ತಾರೆ. 2nd ಫ್ಲೋರಲ್ಲಿ ಅಡ್ಮಿಟ್ ಮಾಡಿ ಆಕ್ಸಿಡೆಂಟ್ ಆಗಿದ್ದು ಹಾಸ್ಪಿಟಲ್ ತೊಗೊಂಡು ಹೋಗಿರುವಂಥದ್ದು ಅವರ ವಿರೋಧಿ ಗುಂಪು ಏನಿರುತ್ತೆ, ಇದೇ ವ್ಯಕ್ತಿ ಇನ್ನೊಂದು ವಿರೋಧಿ ಗುಂಪಿಗೆ ಗೊತ್ತಾಗುತ್ತೆ. ಅದು ಜಾನ್ಸನ್ ಮತ್ತು ಅವರ ತಂಡ. ಈ ತಂಡಕ್ಕೆ ಗೊತ್ತಾದ ಕೂಡಲೇ ರಾತ್ರಿ ಅಡ್ಮಿಟ್ ಮಾಡಿರ್ತಾರೆ 2nd ಫ್ಲೋರಲ್ಲಿ. ಇನ್ನು ಉಳಿದಂಥವ್ರು ಏನು ಅವ್ರ ಸಹಚಾರ ಇದ್ದಾರೆ, ಬಾಡಿಗಾರ್ಡ್ಸ್, ಅವರು ಕೆಳಗಿರ್ತಾರೆ. ಇದೇ ಮಧ್ಯ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಅಂದರೆ ಬಿದ್ದು ಸುಮಾರು ಹೊಡೆತ ಆಗಿರುತ್ತೆ. ಅವರೊಟ್ಟಿಗೆ ಅವ್ರ ಕುಟುಂಬಸ್ಥರು ಅದೇ ರೂಮ್ ಒಳಗೆ ಇರ್ತಾರೆ. ಇದೇ ಸಮಯ ಅಂತ ಹೇಳಿದರೆ ರಾತ್ರಿ 3:30 ಅವತ್ತಿನ ಹೇಗೆ ರಾತ್ರಿ ಅಟ್ಟಹಾಸ ಇತ್ತು ಬೆಂಗಳೂರಿನ ರೌಡಿಸಮ್ ಅಂತ ಹೇಳಿದ್ರೆ ಅದು ಕೇಳಿದ್ರೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅಂಥ ದೊಡ್ಡ ಹಾಸ್ಪಿಟಲಲ್ಲಿ ಸುಮಾರು ಒಂದು ದೊಡ್ಡ ರೌಡಿಗಳ ಗುಂಪೆ ಹೊಕ್ಕುತ್ತೆ. ಹೊಕ್ಕಂಥ ತಂಡ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೇಕು. ಪೊಲೀಸರ ಕಚೇರಿ ದೂರ ಇಲ್ಲ, ಪೊಲೀಸ್ ಮೆಸ್ ಅಲ್ಲಿದೆ. ಆಮೇಲೆ ಪೊಲೀಸು ಇಡೀ ಪೊಲೀಸರ ಬಲಾನೇ ಅದೇ ಭಾಗದಲ್ಲೇ ಇರೋದು. ಪೊಲೀಸರ ದೊಡ್ಡ ದೊಡ್ಡ ಅಧಿಕಾರಿಗಳೇ ಆ ಭಾಗದಲ್ಲಿ ಇರೋದು. ಅಂಥದ್ರ ಮಧ್ಯಾಹ್ನ ಆಸ್ಪತ್ರೆಗೆ ಹೋದಂಥವ್ರು ಫೋನು, ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡು, ಅಲ್ಲಿರುವಂಥ ನರ್ಸು, ಡಾಕ್ಟ್ರು ಇಡೀ ಆಸ್ಪತ್ರೆಯನ್ನೇ ಕವರ್ ಮಾಡ್ತಾರೆ. ಕವರ್ ಮಾಡಿದಂಥವ್ರು ಏನು ಎಲ್ಲ ಕಡೆನೂ ಒಂದೊಂದು ಜಾಗದಲ್ಲಿ ನಿಂತ್ಕೊಳ್ತಾರೆ, ಪೂರ್ತಿ ಆಸ್ಪತ್ರೆಯನ್ನು ಕವರ್ ಮಾಡ್ತಾರೆ. ಆಸ್ಪತ್ರೆಯಿಂದ ಒಬ್ಬನು ಕಿರಿಚಿರಬಾರ್ದು, ಒಬ್ಬ ಫೋನ್ ಮಾಡಿರಬಾರ್ದು, ಆ ರೀತಿ ಪೂರ್ತಿ ಕವರ್ ಮಾಡ್ತಾರೆ. ಅಂದ್ರೆ ಲೆಕ್ಕ ಮಾಡಬೇಕು ಈ ದ್ವೇಷ, ರೌಡಿಸಮ್ಮು. ಹಾಗೆ ಇಲೆಕ್ಷನ್ ಆಗೋಕ್ಕಿಂತ ಮೊದಲು ಯಾವ ಪರಿಸ್ಥಿತಿ ಇರುತ್ತೆ, ಇಲೆಕ್ಷನ್ ಆದ ನಂತರ ಯಾವ ಪರಿಸ್ಥಿತಿ ಇರುತ್ತೆ ಅನ್ನುವಂಥದ್ದು ಈ ಭಾಗದಲ್ಲಿ ಗೊತ್ತಾಗುತ್ತೆ. ಏನ 2ನೇ ಫ್ಲೋರಿನ ಏನು ಆ ರೂಮಿಗೆ ಹೋಗಿ ಭೀಕರವಾಗಿ, ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ಪಳನಿಗೆ ಹೇಳಲಿಕ್ಕೆ ಬರ್ತಾ ಇರೋದಿಲ್ಲ, ಸಿಕ್ಕಾಪಟ್ಟೆ ಏಟು ಬಿದ್ದು ಗಾಯ ಆಗಿ ಆಕ್ಸಿಡೆಂಟಲ್ಲಿ ಗಾಯ ಆಗಿ ಅಡ್ಮಿಟ್ ಆಗಿರ್ತಾನೆ. ಭೀಕರವಾಗಿ ದಾಳಿ ಮಾಡುತ್ತೆ ಜಾನ್ಸನ್ ಮತ್ತು ಅವ್ರ ತಂಡ. ಅಲ್ಲಿ ರೂಮ್ನೊಳಗಿದ್ದಂಥ ಅವ್ರ ಕುಟುಂಬಸ್ಥರು ಹೇಳಿದ್ದು, ಅವರ ಸಂಬಂಧಿಕರು ಹೇಳಿದ್ದು ಹೇಗಿತ್ತು ಅಂತ ಹೇಳಿದರೆ, ಸತ್ತಿದಾನೋ ಬದುಕಿದಾನೋ ಅಂಥೇಳಿ ಚುಚ್ಚಿ ಚುಚ್ಚಿ ನೋಡ್ತಾರಂತೆ. ಆ ರೀತಿ ಕೊಲ್ತಾರೆ. ಕೊಂದು ಪೂರ್ತಿ ಕನ್ಫರ್ಮ್ ಮಾಡಿಕೊಂಡು ನಂತರ ಅವ್ರ ಕೆಳಗಿಳಿದು 3:30ಗೆ ಇವರು ಆಸ್ಪತ್ರೆ ಬಂದಿರ್ತಾರೆ. 4:04 ಅಲ್ಲಿಂದ ಹೊರಟು ಹೋಗ್ತಾರೆ. ಹೊರಟು ಹೋದ ನಂತರ ಇಡೀ ಬೆಂಗಳೂರು ಈ ಭಾಗ ಕಂಡಂಥ ಒಂದು ದೊಡ್ಡ ರೌಡಿ ಅಂತ ಹೇಳಿದರೆ, ದೊಡ್ಡ ರೌಡಿ ಪಳನಿಯಲ್ಲಿ ಕೊನೆ ಉಸಿರು ಎಳಿತಾನೆ. ಕೊನೆ ಉಸಿರು ಎಳೆದ ನಂತರ ಇದೇನಾಗುತ್ತಂದರೆ, ಒಂದು ಆಸ್ಪತ್ರೆಯಲ್ಲಿ ಹೊಕ್ಕು ಈ ರೀತಿ ಹೊಡೆದಾಗ ಅದು ಎಷ್ಟು ದೊಡ್ಡ ಮಟ್ಟದ ರಾಜ್ಯನೇ ಸಂಚಲನ ಸೃಷ್ಟಿಸುತ್ತಂದ್ರೆ ಯಾರು ಏನಾಗಿದೆ ಅಂತೇಳಿ. ಯಾಕಂದ್ರೆ ಅಲ್ಲಿ ಸಾಕ್ಷಿಗಳಿರ್ತಾವೆ, ಪ್ರತ್ಯಕ್ಷ ಸಾಕ್ಷಿ ಇರೋದ್ರಿಂದ ಯಾರ್ಯಾರು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಇಡೀ ಜಾನ್ಸನ್ ಮತ್ತು ಅವರ ಟೀಮ್ನ ಏನಾಗುತ್ತೆ ಅಂತ ಹೇಳಿದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ ನಂತರ ಈ ಕೇಸ್ ಹಾಗೇ ನಡೀತೆ. ಇದರ ಮಧ್ಯಾಹ್ನ
ಏನು ಈ ಜಾನ್ಸನ್ ಅನ್ನೋನಿದ್ದಾನೆ ಇವನು ಎನ್ಕೌಂಟ್ರಿಗೆ ಬಲಿ ಆಗ್ತಾನೆ. ಇದು 2017ರವರೆಗೂ ಈ ಕೇಸ್ ನಡೆಯುತ್ತೆ. ಕೇಸ್ ನಡೆದಾದ ನಂತರ ಇದು ಅವರೆಲ್ಲರನ್ನು ಸಾಕ್ಷಿಗಳ ಕೊರತೆಯಿಂದ ಅಲ್ಲಿ ರೂಮಲ್ಲಿ ಅಂತ ಹೇಳಿದ್ರೆ ಮುಂದೆ ಇರುವಂಥ ಸಾಕ್ಷಿಗಳು ಇದ್ರೂ ರೌಡಿಸಮಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಇದೂ ಒಂದು ಉದಾಹರಣೆ ಅಂತೇಳಿ ಎಲ್ಲರೂ ಬಿಡುಗಡೆ ಆಗ್ತಾರೆ. ಯಾಕಂತ ಹೇಳಿದ್ರೆ ಗುಂಪು ಮತ್ತು ದಾಳಿ, ಅವನಿದ್ದ ನಾನಿಲ್ಲ ಅನ್ನುವಂಥದ್ದು ಯಾವ ಬರುತ್ತೆ, ಆಗೇನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಬಿಡುಗಡೆ ಆಗಿಬಿಡ್ತಾರೆ ಈ ಕೇಸಿನಲ್ಲಿ. ಅದು ಸರಿಸುಮಾರು 10 ವರ್ಷ ಈ ಕೇಸ್ ನಡೀತೆ. ಅಂದರೆ 2006ರಲ್ಲಿ ಆಗಿರುತ್ತೆ. ಒಂದೇ ದಿವಸ ಅಂದರೆ 16ಕ್ಕೆ ಆ ವ್ಯಕ್ತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾನೆ. 17 ಬೆಳಗಿನ ಜಾವ ಒಂದು 5-6 ತಾಸಿನಲ್ಲಿ ಅವನ ಮೇಲೆ ಅಟ್ಯಾಕ್ ಆಗಿ ಸತ್ತೋಗ್ತಾನೆ. ನಂತರ ಈ ಕೇಸಿನಲ್ಲಿ ಇರುವಂಥ ಇನ್ನೊಬ್ಬ A1 ಆರೋಪಿನೂ ಪೊಲೀಸರ ಎನ್ಕೌಂಟ್ರಿಗೆ ಬಲಿಯಾಗ್ತಾನೆ 2010. ಯಾಕಂತ ಹೇಳಿದ್ರೆ ಈ ಕೇಸೇ ಅಷ್ಟು ದೊಡ್ಡ ಮಟ್ಟದಾಗಿರುತ್ತೆ. ಆಸ್ಪತ್ರೆ ಹೊಡೆಯುವುದಂತೆ ಸಾಮಾನ್ಯಲ್ಲ. ಅದಾದ ಮೇಲೆ 2017ರಲ್ಲಿ ಈ ಕೇಸಿನಲ್ಲಿ ಇದ್ದಂಥವ್ರಿಗೆಲ್ಲರಿಗೂ ಅಂತ ಹೇಳಿದ್ರೆ ಈ ಕೇಸ್ ಕೋರ್ಟಲ್ಲಿ ನಿಲ್ಲೋದಿಲ್ಲ, ಎಲ್ಲರೂ ಬಿಡುಗಡೆ ಆಗ್ತಾರೆ. ಅದರ ಅರ್ಥ ಈಗ ಹೇಳಿದ್ದೇನಂತ ಹೇಳಿದ್ರೆ ಚುನಾವಣೆ ಬರುವತ್ತಿಗೆ ಏನಾಗುತ್ತೆ, ಎಲ್ಲಿ ದೊಡ್ಡ ಮಟ್ಟದ ಆಮದನಿ ಮತ್ತು ರೌಡಿಸಮ್ ನಡೀತಾ ಏರಿಯಾದಲ್ಲಿ, ಇಲ್ಲ ಚುನಾವಣೆ ಆದ ನಂತರ ಸೋತಾದ ನಂತರ ಅವ್ರ ಕಡೆ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಇದು ಮೊದಲಿಗೆ ಇದನ್ನು ತಲೆಯಲ್ಲಿಟ್ಕೋಬೇಕು. ರೌಡಿಸಮ್ ಯಾರು ಮಾಡ್ತಾರೆ ಮತ್ತು ವಿಶೇಷವಾಗಿ ಚುನಾವಣೆಗಳು ಬರ್ತಾ ಬಂದರೆ ಪೊಲೀಸ್ ಇಲಾಖೆನೂ ಎಷ್ಟು ಅಲರ್ಟ್ ಆಗಿರಬೇಕು ಅನ್ನುವಂಥದ್ದು ಇದು ತಿಳಿಸುತ್ತೆ. ಈ ಒಂದು ಕೇಸೇ ತಿಳಿಸುತ್ತೆ. ಈ 2 ಕೇಸ್ಗಳು ಸಾಕು ಬೆಂಗಳೂರು ಬಂದರೆ. ಸೊ ಇದರ ಅರ್ಥ ಬೆಂಗಳೂರಿನ ಹೃದಯ ಭಾಗ ಏನಿದಾವೆ ಇದರ ಕಂಟ್ರೋಲ್ ಮಾಡೋದಕ್ಕೋಸ್ಕರ, ಇದನ್ನು ತಮ್ಮ ತೆಕ್ಕೆಗೆ ತೊಗೊಳ್ಳೋದಕ್ಕೋಸ್ಕರ ಎಲ್ಲಿ ಅತಿ ಹೆಚ್ಚು ದುಡ್ಡು ಸಿಗುತ್ತೆ, ಪಬ್ಬು, ಬಾರು, ಮಸಾಜ್ ಪಾರ್ಲರು, ಬೇರೆ ಬೇರೆ ಡ್ರಗ್ಸ್ ಇರ್ಬೋದು, ಈ ರೀತಿಯ ಏನು ಒಂದು ಇದರಿಂದ ದೊಡ್ಡ ಮಟ್ಟದಲ್ಲಿ ದುಡ್ಡು ಆಮದನಿ ಇದೆ, ಅದ್ರ ಹಿಡಿತ ಸಾಧಿಸ್ಬೇಕನ್ನೋದು ಯಾವ ರೀತಿ ಅನ್ನೋದಕ್ಕೆ ಇದೇ 2 ಹತ್ಯೆಗಳ ಉದಾಹರಣೆ ಆಗ್ತದೆ ಅಂತ ಹೇಳ್ತಾ, ಚುನಾವಣೆ ಬರೋದ್ರಿಂದ ಪೊಲೀಸರು ಇನ್ನ ಮೇಲೆ ಎಲ್ಲರ ಮೇಲೂ ತುಂಬ ನಿಗಾ ವಹಿಸಬೇಕಾಗುತ್ತೆ ಈ ಸಮಯದಲ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಜನಜಾಗೃತಿಗೋಸ್ಕರ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.